ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗ ಎದ್ದಿದ್ದೆ, ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು, ಅಂದರೆ ಇವತ್ತು ಮದುವೆ ಇದೆ. ನಮ್ಮ ಭಾವಂದು ಹೆಂಡತಿ ತಮ್ಮಂದು ಮದುವೆ ಇದೆ, ನಾಳೆ ಇರೋದು. ಇವತ್ತು ಮನೇಲಿ ಶಾಸ್ತ್ರ ಮಾಡ್ತಾರೆ, ಅದಕ್ಕೋಸ್ಕರ ಅಲ್ಲಿಗೆ ಹೊರಡಬೇಕು. ಅದಕ್ಕೋಸ್ಕರ ಬೇಗ ಎದ್ದು ಪೂಜೆ ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಬೆಳೆದ ಹೂವು ನೋಡಿ. ನಾವೊಂದು 2 ವರ್ಷ ಆಯಿತು ಮನೆಗೆ ಬಂದು. ಇವಾಗೆಲ್ಲ ಹೂ ಬಿಡ್ತಾ ಇದೆ, ಪೂಜೆಗೆ ಅದೇ ಆಯಿತು. ಈಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ನಂದು ರೆಡಿ ಆಗಿದೆ, ನಮ್ಮ ಮನೆಯವರು ನನ್ನ ಮಗನ್ನೆಲ್ಲ ರೆಡಿ ಮಾಡಿದರು. ಇನ್ನೇನು ಹೋಗಬೇಕು, ಟೈಮ್ ಆಯಿತು. ಬಟ್ಟೆ ಮಳೆ ಇದೆ. ಹಾಗೆ ನಮ್ಮ ಮನೇಲಿ ನೋಡಿ ಬಟ್ಟೆ ಒಣಗಿಸ್ತಾ ಇರೋದು, ಎಲ್ಲ ಕಡೆಗೂ ದಾರ ಕಟ್ಟಿ ಬಟ್ಟೆ ಒಣಗಿಸ್ಕೊಳ್ತಾ ಇದ್ದೀವಿ. ತುಂಬ ಮಳೆ ಇರೋದ್ರಿಂದ ಬಟ್ಟೆನೂ ಒಣಗ್ತಾ ಇಲ್ಲ. ಹಾಗೆ ರೆಡಿ ಆಗಿದ್ದೀವಿ. ನಾನು ರೆಡಿ ಆಗಿದ್ದೀನಿ, ನಮ್ಮ ಮನೆಯವರು ಆಯಿತು ರೆಡಿ ಆಗಿದ್ದಾರೆ. ನನ್ನ ಮಗಳು ನೋಡಿ ಒಂದು ದಿನಕ್ಕೆ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿ ಹೊಲಿಸ್ಕೊಂಡಿರೋದು. ಒಂದು ಡೇ ಎಲ್ಲ ಹೊಲಿಸ್ಕೊಂಡಿದ್ದಾಳೆ. ನನಗೆ ಉದ್ದಲಂಗನೆ ಹಾಕಬೇಕು ಅಂತ ಹೇಳಿ ಸ್ಟಿಚ್ ಮಾಡಿ ನಿನ್ನೆ ಕೊಟ್ಟಿದ್ದು ನಾನು. ಹೀಗಾಗಿ ಹೊರಟಿದ್ದೀವಿ. ಇನ್ನೇನು ಒಂದು ಹಾಫ್ ಆನ್ ಅವರ್ ಇದೆ ಅನಿಸುತ್ತೆ. ರೋಡ್ ಮಾತ್ರ ಸಿಕ್ಕಾಬಟ್ಟೆ ಹಾಳಾಗಿದೆ ಅಂತೆ ಆ ಕಡೆ. ಅಂದರೆ ಮನೆ ತನಕನೂ ಕಾರ್ ಹೋಗಲ್ಲ, ಸ್ವಲ್ಪ ದೂರ ನಿಲ್ಲಿಸಿ ಆ ಕಡೆಯಿಂದ ನಮ್ಮ ಬಾಬಾ ಜೀಪ್ ತೊಗೊಂಡು ಬರ್ತಾರೆ, ಅದರಲ್ಲಿ ಅವ್ರ ಮನೆಗೆ ಹೋಗಬೇಕು. ಫ್ರೆಂಡ್ಸ್, ಈಗ ತಾನೇ ಮನೆಗೆ ರೀಚ್ ಆದ್ವಿ. ನಾವಿಲ್ಲಿ ರೂಮಲ್ಲಿ ನನ್ನ ಮಗನ ಬಿಟ್ಕೊಂಡು ಕುತ್ಕೊಂಡಿದ್ದೆ ನಾನು. ಹಾಗೆ ಹೊರಗಡೆ ಫಂಕ್ಷನ್ ಎಲ್ಲ ನಡೀತಾ ಇತ್ತು, ಪೂಜೆ ಎಲ್ಲ. ಅಂದರೆ ನಮ್ಮ ಕಡೆ ಎಲ್ಲ ಗದ್ಗೆ ಹಾಕೋದು ಅಂತ ಹೇಳ್ತಾರೆ, ಅದನ್ನೆಲ್ಲ ಮಾಡಿಸ್ತಾ ಇದ್ರು. ಇವತ್ತಂತೂ ಸಿಕ್ಕಾಬಟ್ಟೆ ಮಳೆ ಇದೆ. ನಾಳೆ ಮದುವೆ, ಅವಾಗಾದರೂ ಸ್ವಲ್ಪ ಕಡಿಮೆ ಆದರೆ ಸಾಕಾಗಿದೆ. ಮದುವೆ ಫಂಕ್ಷನಲ್ಲಿ ತುಂಬ ಹಿಂಸೆ, ಮಳೆ ಎಲ್ಲ ಬಂದರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ಇಲ್ಲಾಂದರೆ ಗೊತ್ತಾಗ್ತಾ ಇಲ್ಲ, ತುಂಬ ಫುಲ್ಲು ಟಾರ್ಪಲ್ ಹಾಕ್ಬಿಟ್ಟಿದ್ರು, ಹಾಗಾಗಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಎಷ್ಟೇ ಆದರೂ ಹಿಂಸೆನೇ ಅಲ್ವಾ. ಅದರಲ್ಲೂ ರೋಡೆಲ್ಲ ಸರಿ ಇಲ್ಲ, ಹಾಗಾಗಿ ಮಳೆಯಲ್ಲಿ ಅಂತೂ ತುಂಬ ಹಿಂಸೆ ಆಗುತ್ತೆ. ಹಾಗೆ ನಾನಿಲ್ಲಿ ಒಳಗಡೆ ಕುತ್ಕೊಂಡಿದ್ದೀನಿ. ಅವ್ನು ಹೊರಗಡೆ ಹೋದರೆ ಎಲ್ಲ ಹಿಂಸೆ ಕೊಡ್ತಾನೆ ಅಂಥೇಳಿ ಒಳಗಡೆ ಕೂರಿಸ್ಕೊಂಡಿದ್ದೆ. ಬಿಸ್ಕೆಟ್ ಕೊಟ್ಟಿದ್ದೀನಿ, ಇವಾಗ ತಿಂತಾ ಕುತ್ಕೊಂಡಿದ್ದಾನೆ. ನೋಡಿ ಹಾಯ್ ಮಾಡ್ತಾ ಇದ್ದಾನೆ, ಹಾಯ್ ಅಂತ. ಹಾಗೆ ಪ್ಲೈನ್ ಕಿಸ್ ಕೊಡು ಅಂತ ಹೇಳ್ತಾ ಇದ್ದೀನಿ, ಪ್ಲೈನ್ ಕಿಸ್ ಕೊಡ್ತಾ ಇದ್ದಾನೆ. ಹಾಗೆ ಇಲ್ಲೆಲ್ಲ ಶಾಸ್ತ್ರಗಳೆಲ್ಲ ಇಷ್ಟೋ ತನಕ ಮುಗೀತು. शुभनेतोज्याय शुभकार्यं शुभयोध्यक्षाणमदेवीश्वरं महा कंकणात्मनस्तुज्यं महा सूर्यभूषाणं सूर्यचन्द्रा सर्वत्राय च नमः महान् देवत्रोक्षाणं भवतो रायक्षाणं देवत्राः ॐ महादेवोत्रोक्षाणं वस्तुताय च नमः महादेवात्मनस्तुज्यं महाद्रुप्रदक्षिणं लक्ष्मीं देवत्री लक्ष्मी. ಅವ್ರದ್ದೆಲ್ಲ ಶಾಸ್ತ್ರಗಳೆಲ್ಲ ಮುಗೀತು. ನಾವಿಲ್ಲಿ ಗಂಗೆ ತಗೊಬರೋಣ ಅಂತ ಹೇಳಿ ಬಂದಿದ್ವಿ. ಹೇಗಿದೆ ನೋಡಿ ಗ್ರೀನರಿ ಎಲ್ಲ, ಇವ್ರದ್ದೇ ತೋಟ ಮತ್ತು ಗದ್ದೆ. ಇಲ್ಲಿ ಗದ್ದೆಯಲ್ಲೇ ಕೆರೆ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಹಾಗೆ ಎಲ್ಲ ಗ್ರೂಪ್ ಫೋಟೋಗಳು ತೆಗಿತಾ ಇದ್ದರು. ಹಾಗೆ ಇವಾಗೆಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಮನೆಗೆ. ನಮ್ಮ ಭಾವನ ಮಗಳು ನೋಡಿ ಕರ್ಕೊಂಡಿದ್ದಾಳೆ ಅಂತ ತುಂಬ ಹಠ ಮಾಡ್ತಾ ಇದ್ದಾನೆ, ಇಳಿಸು ಅಮ್ಮ ಅಂತ ಹೇಳಿ. ಹಾಗೆ ಈಗೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ತುಂಬಾ ಮಳೆ ಇತ್ತು, ಸಿಕ್ಕಾಬಟ್ಟೆ. ನೋಡಿ ಹೇಗೆ ನೀರು ನಿಂತಿದೆ ಅಂತ ಹೇಳಿ. ನನ್ನ ಮಗಳು ನೋಡಿ ಲಂಗ ಎಲ್ಲ ಎತ್ಕೊಂಡು ಊಟಕ್ಕೆ ಕೂತಿದ್ದಾಳೆ. ಹಾಗೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಂದರೆ ನಾಳೆ ಮದುವೆ ಇರೋದ್ರಿಂದ ನಾನು ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಕೊತಾ ಇದ್ದೆ. ಇವಾಗಲೇ ನಮ್ಮ ಮನೆಯವರ ಆಂಟಿ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇವಾಗ. ಫ್ರೆಂಡ್ಸ್, ಈ ವಿಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಭಾವ ಬೆಂಗಳೂರಿಂದ ಮದುವೆಗೋಸ್ಕರನೇ ಬಂದಿದ್ದರು. ರಾತ್ರಿ ಅವ್ರು ಬಂದಿದ್ದು ಬೆಳಿಗ್ಗೆ 5 o'clock ಆಗಿತ್ತು. ಈಗ ಮದುವೆಗೆಲ್ಲರೂ ಹೊರಟಿದ್ದೀವಿ. ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ ಮದುವೆಗೆ 5 ನಿಮಿಷ ಆಗುತ್ತೆ ಅಷ್ಟೇ. ನಮ್ಮ ಮನೆಯವರ ಆಂಟಿ ಮನೆ ಅಂದರೆ ಅತ್ತೆ ಮನೆಗೆ ಅಲ್ಲಿಂದ 5 ನಿಮಿಷ ಆಗುತ್ತೆ. ಹಾಗಾಗಿ ಇಲ್ಲಿ ಅಂದರೆ ಈಸಿ ಆಗುತ್ತೆ ಅಲ್ವಾ, ಅಲ್ಲಿಂದ ಅಂತ ಹೇಳಿ ಅಲ್ಲಿಗೆ ಬಂದಿದ್ವಿ. ನಮ್ಮ ಮಗನ ಎಲ್ಲ ಮಾಡಿಸ್ಬೇಕು ಅಂತ. ಹಾಗೆ ನಮ್ಮ ಅಕ್ಕ ಎಲ್ಲ ಬಂದಿದ್ದು ಮಾಡಿದ್ವಿ. ಇದೊಂದು ಫಂಕ್ಷನ್ ಏನಾದರೂ ಮದುವೆ ಇದ್ದಾಗ ಎಲ್ಲ ರಿಲೇಟಿವ್ ಸೇರ್ಕೊಳ್ಳೋದು ತುಂಬ ಖುಷಿಯಾಯಿತು. ಎಲ್ಲರ ಜೊತೆನೂ ಸೇರಿಕೊಂಡು ಮಾತಾಡಿಕೊಂಡು ಒನ್ ಡೇ ಕಳೆದಿದ್ದೇ ಗೊತ್ತಾಗಿಲ್ಲ. ಹಾಗೆ ನಾವು ಲಾಸ್ಟ್ ತನಕನೂ ಇದ್ವಿ. ಎಲ್ಲ ರಿಲೇಟಿವ್ಸ್ ಎಲ್ಲ ಫಂಕ್ಷನಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗೆ ಸ್ವಲ್ಪನೇ ಮಾಡಿದ್ದಾಳೆ ನಮ್ಮ ಭಾವನ ಮಗಳು. ಇವರು ನಮ್ಮ ಭಾವ ಅಕ್ಕ, ಇವರು ನಮ್ಮ ಮನೆಯವರ ಆಂಟಿ. ತುಂಬ ಖುಷಿಯಾಯಿತು. ಇವತ್ತಿನ ದಿನ ಕಳೆದಿದೆ ಗೊತ್ತಾಗಿಲ್ಲ. ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.